ಹೋರಾಟಕ್ಕಷ್ಟೇ ನಮ್ಮ ಬೆಂಬಲ, ಬಂದ್ಗೆಲ್ಲ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ರಸ್ತೆಗಿಳಿದ ಸವಾರರಿಗೆ ಹೂ ಕೊಟ್ಟು ಪ್ರತಿಭಟನಾಕಾರರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಟೌನ್ ಹಾಲ್ನಲ್ಲಿ ಹೆಚ್ಚುವರಿ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಬಿಕಾಸ್ ಇಲ್ಲಿಂದ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಜನ ಓಡಾಡ್ತಾ ಇದ್ದಾರಲ್ಲ, ಅವರೆಲ್ಲ ಬಂದ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ಬರುವಂತಹ ವಾಹನ ಸವಾರರಿಗೆ ಹೂ ಕೊಟ್ಟು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬಂದ್ಗೆ ಸಪೋರ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ರಸ್ತೆಗಿಳಿಯೋದಕ್ಕೆ ಹೋಗಬೇಡಿ, ನಿಮ್ಮ ಬೆಂಬಲ ಬೇಕು ಅಂತೆಲ್ಲ ಕೇಳ್ಕೊಳ್ಳುವಂತಹ ಸಂದರ್ಭ. ಕೆಲವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡಬೇಕು, ಬಂದ್ ಮಾಡಿ ನಮ್ಮ ಕೈಯನ್ನು ನಾವೇ ಕಟ್ ಮಾಡಿಕೊಂಡು ಏನು ಪ್ರಯೋಜನ ಅಂತೆಲ್ಲ ಕೆಲವರು ಕೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಸೋದಂದ್ರೆ ಹೇಗೆ? ಸಾತ್ವಿಕ ಮಾರ್ಗ ಇದೆ, ಅದು ಬಿಟ್ಟು ಬಂದ್ ಮಾಡಿದ್ರೆ ಸಾವಿರಾರು ಕೋಟಿ ಲಾಸ್ ಆಗುತ್ತೆ, ಅದು ನಮ್ಮ ತಲೆ ಮೇಲೆ ಬರುತ್ತೆ ವಾಪಸ್ಸು ಅನ್ನೋದು ಕೆಲವ್ರದ್ದೆಲ್ಲ ವಾದ ಆಗ್ತಾ ಇದೆ. ಬಂದ್ ಅನ್ನುವಂತಹ ವಿಚಾರ ಬಂದಾಗಲಿಂದ ಕೂಡ ಈ ವಿಚಾರಗಳೆಲ್ಲ ಪ್ರಸ್ತಾಪಕ್ಕೆ ಬರ್ತಾ ಇತ್ತು. ಮಹಾರಾಷ್ಟ್ರಕ್ಕೆ ಬಿಸಿ ಹೆಂಗೆ ಮುಟ್ಟುತ್ತೆ? ನಮಗೆ ನಾವೇ ಬಂದ್ ಮಾಡಿಕೊಂಡ್ರೆ ಸಾವಿರಾರು ಕೋಟಿ ನಮಗೆ ಲಾಸ್ ಆಗುತ್ತೆ, ಹೆಂಗೆ ಅವ್ರಿಗೆ ಬಿಸಿ ಮುಟ್ಟುತ್ತೆ ಅನ್ನೋದು ಪ್ರಶ್ನೆ ಆಗಿತ್ತು. ರಾಯಚೂರು ಭಾಗದಲ್ಲಿ ಹೇಗಿದೆ ಹಾಗಾದ್ರೆ? ಬಂದ ವಾತಾವರಣ ಇದೆಯಾ ಅಂತ ಕೇಳಿದ್ರೆ, ಎಂದಿನಂತೆ ಹೋಟೆಲ್, ಹೂವು, ಹಣ್ಣು ವ್ಯಾಪಾರ ಎಲ್ಲ ನಡೀತಾ ಇದೆ. ರಾಯಚೂರು ಸೆಂಟ್ರಲ್ ಬಸ್ ನಿಲ್ದಾಣದಲ್ಲಿ ಕೂಡ ಬಸ್ಗಳು ಓಡಾಡ್ತಾ ಇದೆ, ಅಂದ್ರೆ ಆಪರೇಟ್ ಆಗ್ತಾ ಇದೆ. ರಾಯಚೂರು ಭಾಗದ ಕೆಲ ಕಡೆಗಳಲ್ಲಿ ಮಾತ್ರ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದಾರೆ. ಮತ್ತೊಂದು ನೋಟಿಸನ್ನೆಲ್ಲ ಹಾಕಿದ್ದಾರೆ, ಬಂದ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಕೆಲ ಕಡೆಗಳಲ್ಲಿ ಮಾರ್ಕೆಟ್ ಎಲ್ಲ ಬಂದ್ ಆಗಿದೆ. ಕೆಲ ಕಡೆಗಳಲ್ಲಿ ಎಂದಿನಂತೆ ಎಲ್ಲ ಸೌಲಭ್ಯಗಳು ಕೂಡ ಆಪಾದಿತ ಅಂದರೆ ಸಿಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ರಸ್ತೆ ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸೊ ಇದು ಮಂಡ್ಯದ ಚಿತ್ರಣ. ಅಲ್ಲೇ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಪ್ರತಿಭಟನಾಕಾರರು. ಇಲ್ಲಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆಗಳನ್ನು ವಿನೂತನವಾಗಿ ಮಾಡ್ತಾ ಇದ್ದಾರೆ. ಒಂದು ಅಲ್ಲಿ ಆ ಹೊರೆಗಳನ್ನು ಗಮನಿಸ್ತಾ ಇದ್ದೀರಾ, ಒಣ ಹುಲ್ಲು ಮತ್ತೆ ಹಸಿ ಹುಲ್ಲಿನ ಹೊರೆ.